ಹಾಯ್, ಎಸ್ ಎಸ್ ಎಲ್ ಸಿ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಇದರ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ನಂತರ ರಿಜಿಸ್ಟ್ರೇಷನ್ಗೆ ಯಾರ್ಯಾರು ಅಪ್ಲೈ ಮಾಡಬಹುದು, ನಂತರ ಎಕ್ಸಾಮ್ ಯಾವಾಗಿದೆ, ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವುದು, ಎಲ್ಲ ಡೀಟೇಲ್ಸ್ ಅನ್ನ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಈಗ ಎಸ್ ಎಸ್ ಎಲ್ ಸಿ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಇದನ್ನ ಮೇ 26ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಲಾಗುತ್ತೆ ಅಂತ ಟೈಮ್ ಟೇಬಲ್ ಎಲ್ಲ ಕೊಟ್ಟಿದ್ದಾರೆ. ಟೈಮ್ ಟೇಬಲ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಓಕೆ, ನಂತರ ಮೇ 26ರಿಂದ ಸ್ಟಾರ್ಟ್ ಆಗುತ್ತೆ. ಜೂನ್ 2ನೇ ತಾರೀಕಿನವರೆಗೆ ಎಸ್ ಎಸ್ ಎಲ್ ಸಿ ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ. ಹಾಗಾದ್ರೆ ಯಾರು ಈ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು ಇದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಮೊದಲೇ ಬೋರ್ಡ್ ಎಕ್ಸಾಮ್ ಆಯಿತು, ಅದರಲ್ಲಿ 1 ಅಥವಾ 2 ವಿಷಯ ಫೇಲ್ ಆಗಿದ್ರೆ ಅಂತ ಸ್ಟೂಡೆಂಟ್ಸ್ ಅಂದ್ರೆ ನಾಟ್ ಕಂಪ್ಲೀಟೆಡ್ ಅಂತ ಬಂದಿರುತ್ತಲ್ವಾ, ಅಂತ ವಿದ್ಯಾರ್ಥಿಗಳು ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಪಾಸ್ ಆಗಬಹುದು. ಪಾಸ್ ಆಗಿ ಮುಂದೆ PUC ಡಿಪ್ಲೊಮಾನ ಜಾಯ್ನ್ ಆಗ್ಬೋದು. ಅದಂತರ ಈಗ ಕೆಲವು ವಿದ್ಯಾರ್ಥಿಗಳು ಮೊದಲೇ ಬೋರ್ಡ್ ಎಕ್ಸಾಮ್ ಪಾಸ್ ಆಗಿರ್ತಾರೆ. ಪಾಸ್ ಆದ್ರೂ ಕೂಡ ಮಾರ್ಕ್ಸ್ ಕಡಿಮೆ ಬಂದಿದೆ, ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೋಬೇಕು ನಾನೀಗ ಆರಿಸಿದ್ರೆ ಅವರು ಕೂಡ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ನಂತರ ಎರಡನೇ ಬೋರ್ಡ್ ಎಕ್ಸಾಮ್ ನಲ್ಲಿ ಯಾವ ರೀತಿ ಮಾರ್ಕ್ಸ್ ಅಲಾಟ್ ಮಾಡ್ತಾರೆ, ಈ ರೀತಿ ನಿಮಗೆ ಕ್ವಶನ್ ಇರುತ್ತೆ, ಹಾಗೆ ಹಲವಾರು ಡೌಟ್ಸ್ ಇರುತ್ತೆ. ಈ ರೀತಿ ಏನಾದ್ರು ಡೌಟ್ ಇದ್ರೆ ಎರಡನೇ ಬೋರ್ಡ್ ಎಕ್ಸಾಮ್ ಬಗ್ಗೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗಿದ್ರೆ ಈಗ ಫೀಸ್ ಬಗ್ಗೆ ತಿಳಿದುಕೊಳ್ತಾ ಹೋಗೋದಾದ್ರೆ, ಈ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಒಂದು ವಿಷಯಕ್ಕೆ 427 ರೂಪಾಯಿ ಫೀಸನ್ನು ಕಟ್ಟಬೇಕು. ಓಕೆನಾ, 427 ರೂಪೀಸ್ ಫೀಸ್ ಆಗಿರುತ್ತೆ ಒಂದು ವಿಷಯಕ್ಕೆ. ಈಗ ಯಾವುದೇ ವಿದ್ಯಾರ್ಥಿಗಳು 2 ವಿಷಯದ ಎಕ್ಸಾಮನ್ನು ಬರೀಬೇಕು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ 532 ಅಂದರೆ 532 ರೂಪಾಯಿಗಳು ಫೀಸ್ ಆಗಿರುತ್ತೆ. ಹಾಗೆ ಯಾವುದಾದ್ರು ವಿದ್ಯಾರ್ಥಿಗಳು 3 ಅಥವಾ ಅದಕ್ಕಿಂತ ಹೆಚ್ಚು ವಿಷಯಗಳ ಎಕ್ಸಾಮನ್ನು ಎರಡನೇ ಬೋರ್ಡ್ ಎಕ್ಸಾಮ್ ಬರೀಬೇಕಂತಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಈ ಫೀಸ್ ಏನಿದೆ ಅದು 716 ರೂಪಾಯಿಗಳು ಆಗಿರುತ್ತೆ. ನಂತರ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಯಾವಾಗ ಅಂತ ತಿಳ್ಕೊಳ್ಳೋದ್ರೆ ಮೇ 3ನೇ ತಾರೀಕಿನಿಂದ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ಹಾಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ತುಂಬ ಇಂಪಾರ್ಟೆಂಟ್, ಮೇ 10ನೇ ತಾರೀಕು ಈ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆನಾ, ಹಾಗಿದ್ರೆ ಎಲ್ಲಿ ಅಪ್ಲೈ ಮಾಡಬೇಕು ನೀವು ಕೇಳೋದಾದ್ರೆ, ನೀವೀಗ SSLC ಯಾವ ಸ್ಕೂಲಲ್ಲಿ ಕಂಪ್ಲೀಟ್ ಮಾಡಿದ್ರೆ ಅಂದರೆ ಯಾವ ಸ್ಕೂಲಲ್ಲಿ ಸ್ಟಡಿ ಮಾಡಿದ್ದೀರಾ ಅಲ್ಲಿ ಹೋದರೆ ಅಂದರೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಈ ಸ್ಕೂಲ್ ಕಡೆಯಿಂದ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡಿ ಕೊಡ್ತಾರೆ. ಫೀಸ್ ಕೂಡ ಅಲ್ಲೇ ಪೇ ಮಾಡಬೇಕಾಗತ್ತೆ. ಓಕೆನಾ, ಸೊ ನೀವು ಯಾವ ಸ್ಕೂಲಲ್ಲಿ ಸ್ಟಡಿ ಮಾಡಿದ್ರೋ ಅಲ್ಲಿ ಹೋಗಿ ಈ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದಕ್ಕೆ ಅಪ್ಲೈ ಮಾಡ್ಬೋದು. ಬೇರೆ ಡೌಟ್ ಇದ್ರೆ ಈಗಾಗಲೇ ಹೇಳಿದೆ ಕನ್ನಡ ಹೋಗಿ ತಿಳಿಸಿ. ನಮ್ಮ ವಾಟ್ಸಪ್ ಚಾನಲ್ ಇದೆ, ಹಾಗೆ ಇನ್ಸ್ಟಾಗ್ರಾಮ್ ID ಇದೆ, ಫಾಲೋ ಮಾಡಿ. PUC ಅಲ್ಲಿ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಆಲ್ ದ ಬೆಸ್ಟ್. ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಡೌನ್ಲೋಡ್ ಇರುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.